صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಬೆಳಿಗ್ಗೆ ಇದನ್ನು ಮಾಡಿದರೆ ಮತ್ತೆ ಯಾರನ್ನು ಭಯಪಡುವ ಅವಶ್ಯಕತೆ ಇಲ್ಲ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಜುಂದಬ್ ಇಬ್ನ್ ಅಬ್ದಿಲ್ಲಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಮನ್ ಸ್ವಲಾತ ಸುಬಹಿ, ಯಾರಾದರೂ ಸುಬಹಿ ನಮಾಜನ್ನು ಮಾಡುವುದಾದರೆ ಫಹುವ ಫಿ ಜಿಮ್ಮತಿಲ್ಲ, ಖಂಡಿತವಾಗಿಯೂ ಅವನು ಅಲ್ಲಾಹನ ನಿಯಂತ್ರಣದಲ್ಲಾಗಿದ್ದಾನೆ, ಅಲ್ಲಾಹನ ಜಿಮ್ಮತ್ತಿನಲ್ಲಾಗಿದ್ದಾನೆ ಎಂದು. ಆದ್ದರಿಂದ ನಾವು ಸುಬಹಿ ನಮಾಜನ್ನು ನಿರಂತರವಾಗಿ ನಮ್ಮ ಜೀವನದಲ್ಲಿ ನಷ್ಟ ಹೊಂದದಂತೆ ನಾವು ಸುಬಹಿ ನಮಾಜ್ ಮಾಡುವುದಾದರೆ ಆವತ್ತಿನ ದಿನ ನಾವು ಯಾರನ್ನು ಭಯಪಡುವಂತಹ ಅವಶ್ಯಕತೆ ಬರಲ್ಲ. ಯಾರೂ ಕೂಡ ನಮಗೆ ಆಕ್ರಮಿಸಲ್ಲ. ಯಾರ ಅಕ್ರಮಕ್ಕೆ ನಾವು ಗುರಿಯಾಗಬೇಕಾಗಿ ಬರಲ್ಲ. ನಾವು ದುಃಖಿಸಬೇಕಾಗಿ ಬರಲ್ಲ. ಜೀವನದಲ್ಲಿ ಟೆನ್ಷನ್ ಬರಲ್ಲ. ಯಾವುದೂ ಕೂಡ ನಮಗೆ ಬರಲ್ಲ. ಕಾರಣ ನಾವು ಅಲ್ಲಾಹನ ಸಂರಕ್ಷಣೆಯಲ್ಲಿದ್ದೇವೆ. ಆದ್ದರಿಂದ ಅಲ್ಲಾಹನ ಜಿಮ್ಮತ್ತಿನಲ್ಲಿ ನಾವು ಆಗಬೇಕಾದರೆ ನಾವು ಸುಬಹಿ ನಮಾಜನ್ನು ಜೀವನದಲ್ಲಿ ನಿರ್ವಹಿಸಬೇಕು. ಅತಿಯಾಗಿ ಜನರಿಗೆ ನಿದ್ದೆಯ ಕಾರಣದಿಂದಾಗಿ ನಷ್ಟ ಹೊಂದುವಂತಹ ಒಂದು ನಮಾಜ್ ಆಗಿದೆ ಸುಬಹಿ ನಮಾಜ್. ಅದು ಆಗಬಾರ್ದು. ಇನ್ನು ಮುಂದಾದರೂ ಜೀವನದಲ್ಲಿ ಕಡ್ಡಾಯವಾದಂತಹ ಯಾವುದೇ ನಮಾಜನ್ನು ನಷ್ಟ ಹೊಂದಿಸದೆ ಪ್ರತ್ಯೇಕವಾಗಿ ಸುಬಹಿ ನಮಾಜ್ ನಷ್ಟ ಹೊಂದದಂತೆ ನೋಡಿಕೊಂಡು ಜೀವನದಲ್ಲಿ ಅದನ್ನು ನಿರಂತರವಾಗಿ ನಿರ್ವಹಿಸುವಂತಹ ವಿಶ್ವಾಸಿಗಳ ವಿಭಾಗದಲ್ಲಿ ನಾವು ಸೇರಬೇಕು. ಅಲ್ಲಾಹನು ಮರಣದವರೆಗೂ ಒಂದು ವಕ್ತ್ ನಮಾಜ್ ಕೂಡ ಕಲಾ ಇಲ್ಲದೆ ಸಮಯಕ್ಕೆ ಸರಿಯಾಗಿ ನಿರ್ವಹಿಸುವಂತಹ ಒಂದು ತೌಫೀಕ್ ನಮಗೆಲ್ಲರಿಗೂ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು.